ಹಾಯ್ ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ಮುಂಚೆ ನೀವು PF ವಿಡ್ರಾ ಮಾಡ್ಬೇಕಂತಂದ್ರೆ ನಾರ್ಮಲ್ ಆಗಿ ಡೈರೆಕ್ಟ್ ಆಗಿ ಉಮ್ಮಂಗಿಲ್ಲ PF ವೆಬ್ಸೈಟ್ ಅಲ್ಲಿ ಹೋಗಿ ನೀವು ವಿಡ್ರಾ ಮಾಡ್ತಿದ್ರಿ. ಬಟ್ ಈಗ ನೀವು PF ವಿಡ್ರಾ ಮಾಡ್ಬೇಕಂತಂದ್ರೆ ರಿಜೆಕ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ನೀವು ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಫೇಸ್ ಅಥೆಂಟಿಕೇಶನ್ ನ ಕೊಡಬೇಕಾಗುತ್ತೆ. ಅಂದ್ರೆ ಫೇಸ್ ಅಥೆಂಟಿಕೇಶನ್ ಏನಿದೆಲ್ಲ ಅದು ಅಪ್ರೂವಲ್ ಆದ್ಮೇಲೆ ನೆಕ್ಸ್ಟ್ ನೀವು PF ವಿಡ್ರಾ ಆಗಿರ್ಬೋದು, ಆಮೇಲೆ ನಿಮ್ಮ ನೇಮ್ ಚೇಂಜಸ್ ಏನೇ PF ರಿಲೇಟೆಡ್ ವರ್ಕ್ ನೆಕ್ಸ್ಟ್ ನಿಮ್ಮ ಒಂದು ಅಕೌಂಟಲ್ಲಿ ಪ್ರಾಸೆಸ್ ಆಗ್ಬೇಕಂತಂದ್ರೆ ನೀವು ಫೇಸ್ ಅಥೆಂಟಿಕೇಶನ್ ಕಂಪ್ಲೀಟ್ ಮಾಡಬೇಕು. ಅದಾದ್ಮೇಲೆ ಮಾತ್ರ ನಿಮಗೆ ಬರುತ್ತೆ. ಇದು ಒನ್ ಟೈಮ್ ಮಾಡಿದ್ರೆ ಸಾಕು. ನಿಮ್ಮ ಆಧಾರ್ ಕಾರ್ಡ್ ಥ್ರೂ ಮಾಡಲೇಬೇಕು, ಇದು ಕಂಪಲ್ಸರಿ ಮಾಡಲೇಬೇಕು. ನೀವೇನಾದ್ರೂ ಅದು ಮಾಡಲಾರ್ದೆ ಡೈರೆಕ್ಟ್ ಆಗಿ PF ವಿಡ್ರಾ ಮಾಡಕ್ ಹೋದ್ರೆ ಅದು ರಿಜೆಕ್ಟ್ ಆಗುತ್ತೆ. ಅದು ಯಾವ ತರ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟ್ ನೀವು ನಿಮ್ಮ ಒಂದು ಉಮಂಗ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಯಾರ್ಯಾರೆಲ್ಲ ಈ ಒಂದು ಉಮಂಗ್ ಆ್ಯಪ್ ಇನ್ನೂ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ, ಲಾಗಿನ್ ಮಾಡ್ಕೊಂಡಿಲ್ಲ, ಉಮಂಗ್ ಆ್ಯಪ್ನ ಲಾಗಿನ್ ಮಾಡ್ಕೊಳ್ಳಿ. ಈ ಒಂದು ಉಮಂಗ್ ಆ್ಯಪ್ ಥ್ರೂನೇ ನೀವು ಈ ಒಂದು ಫೇಸ್ ಅಥೆಂಟಿಕೇಶನ್ ಮಾಡಬೇಕಾಗುತ್ತೆ. ಹೋಮ್ ಸ್ಕ್ರೀನ್ ಕಾಣುತ್ತೆ, ಮೇಲ್ಗಡೆ ಸರ್ಚ್ ಆಪ್ಷನ್ ಏನೇ ಇದೆಯಲ್ಲ, ಇಲ್ಲಿ ನೀವು EPF ಅಂತ ಸರ್ಚ್ ಮಾಡಿ. ಓಕೆನಾ? EPF ಅಂತ ಏನಾದರೂ ಸರ್ಚ್ ಮಾಡಿದರೆ ಇಲ್ಲಿ ಕೆಳಗಡೆ, ಈಗ ನನಗೆ ಆಲ್ರೆಡಿ ಸರ್ಚ್ ಮಾಡ್ಕೊಂಡಿದ್ದೆ, ಇಲ್ಲಿ ಕೆಳಗಡೆ ಇದೆ. ನೀವೇನಾದ್ರೂ ಸರ್ಚ್ ಮಾಡ್ಕೊಂಡಿಲ್ಲ ಅಂತ ಸರ್ಚ್ ಮಾಡ್ಕೊಳ್ಳಿ. EPF ಅಂತ ಏನಿದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಬಹಳಷ್ಟು ಆಪ್ಷನ್ಸ್ ಕಾಣುತ್ತೆ. ವ್ಯೂ ಪಾಸ್ಬುಕ್, ರೈಸ್ ಕ್ಲೈಮು, ಟ್ರ್ಯಾಕ್ ಕ್ಲೈಮು ಇವೆಲ್ಲ ಕಾಣುತ್ತೆ. ಓಕೆನಾ? ಕೆಳಗಡೆ ಬಂದ್ರೆ ಫೇಸ್ ಅಥೆಂಟಿಕೇಶನ್ ಆಫ್ ಆಲ್ರೆಡಿ ಆಕ್ಟಿವೇಟೆಡ್ UAN ಅಂತ ಇದೆ. ಇದು ಏನಪ್ಪಾ ಅಂತಂದ್ರೆ ಆಲ್ರೆಡಿ ಯಾರ್ಯಾರೆಲ್ಲ UAN ಆಕ್ಟಿವ್ ಮಾಡಿದಾರ ಅವರಿಗೆಲ್ಲ ಈ ಒಂದು ಫೇಸ್ ಅಥೆಂಟಿಕೇಶನ್ ಕಂಪಲ್ಸರಿ ಅಂತ ಹೇಳ್ತಿದ್ದಾರೆ. ಇದು ಏನಿದೆಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನೀವು ಪ್ಲೇಸ್ಟೋರ್ ಅಲ್ಲಿ ಹೋಗಿ ಇಲ್ಲಿ ನೀವು ಏನ್ ನೋಡ್ತಿದ್ರ ಆಧಾರ್ ಫೇಸ್ ID ಅಂತ ಈ ಒಂದು ಆ್ಯಪ್ ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಈ ಒಂದು ಆ್ಯಪ್ ಥ್ರೂನೇ ನಿಮ್ಮ ಒಂದು ಫೋಟೋ ಕ್ಯಾಪ್ಚರ್ ಆಗುತ್ತೆ. ಇಲ್ಲಾಂತಂದ್ರೆ ಈ ಒಂದು ಆ್ಯಪ್ ನೀವೇನಾದ್ರೂ ಇನ್ಸ್ಟಾಲ್ ಮಾಡಿಲ್ಲ ಅಂತಂದ್ರೆ ಕ್ಯಾಮ್ರಾ ಓಪನ್ ಆಗಲ್ಲ. ಆ್ಯಪ್ ನ ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಉಮಂಗ್ ಆ್ಯಪ್ ಏನಿತ್ತಲ್ಲ ಅದರಲ್ಲಿ ಈ ಒಂದು ಫೇಸ್ ಅಥೆಂಟಿಕೇಶನ್ ಆಫ್ ಆಲ್ರೆಡಿ ಆಕ್ಟಿವೇಟೆಡ್ UAN ಅಂತ ಏನಿದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನಿಮಗೆ ನೆಕ್ಸ್ಟ್ ಕ್ಯಾಮ್ರಾ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ನೀವು ಸ್ಟಾರ್ಟ್ ಅಂತ ಕೊಡಿ. ಸ್ಟಾರ್ಟ್ ಅಂತ ಕೊಟ್ರೆ ಇಲ್ಲಿ ನಿಮಗೆ ಆಕ್ಸೆಸ್ ಕೊಡುತ್ತೆ ಕ್ಯಾಮ್ರಾಗೆ. ಇಲ್ಲಿ ಸರ್ಕಲ್ ಏನ್ ಕಾಣ್ತಿದೆಲ್ಲ ಸರ್ಕಲ್ ಅಲ್ಲಿ ನಿಮ್ಮ ಒಂದು ಫೇಸ್ ಕಾಣೋ ತರ ಕ್ಯಾಪ್ಚರ್ ಮಾಡ್ಕೊಂಡು, ಅಂದ್ರೆ ಕಣ್ಣು ಬ್ಲಿಂಕ್ ಮಾಡಿದ್ರೆ ಇದು ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಆಗ್ಬಿಡುತ್ತೆ. ಆ ಒಂದು ಆ್ಯಪ್ ಏನ್ ಹೇಳಿದಲ್ಲ ಅದು ನೀವು ಇನ್ಸ್ಟಾಲ್ ಮಾಡಿದ್ರೆ ಮಾತ್ರ ಈ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಇಲ್ಲಾಂತಂದ್ರೆ ಕ್ಯಾಮ್ರಾ ಓಪನ್ ಆಗಲ್ಲ, ನಿಮಗೆ ಈ ಒಂದು ಆಪ್ಷನ್ ನಿಮಗೆ ಬರಲ್ಲ. ಹಂಗಾಗಿನ ಆ ಒಂದು ಆ್ಯಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ತರ ಒಂದು ಕಾಣುತ್ತೆ. ಇದು ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಫೇಸ್ ನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಇಲ್ಲಿ ರಿಜೆಕ್ಟ್ ಯಾವ ತರ ಆಗುತ್ತೆ ಅಂತಂದ್ರೆ ನಿಮ್ಮ ಒಂದು ಫೋಟೋನ ಬಹಳಷ್ಟು ವರ್ಷದಿಂದ ನೀವೇನಾದ್ರೂ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಆ ಟೈಮಲ್ಲಿ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಅದು ಬಿಟ್ಟರೆ ನಾರ್ಮಲ್ ಆಗಿ ರೀಸೆಂಟ್ ಆಗಿ ಏನಾದ್ರೂ ನೀವು ಅಪ್ಡೇಟ್ ಮಾಡಿದ್ರೆ ನಿಮ್ಮ ಒಂದು ಫೇಸ್ ಇಲ್ಲಿ ರಿಜೆಕ್ಟ್ ಆಗಲ್ಲ. ಇಮಿಡಿಯೇಟ್ ಆಗಿ ಅಥೆಂಟಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ಈ ಒಂದು ಅಥೆಂಟಿಕೇಶನ್ ಸಕ್ಸಸ್ಫುಲ್ ಆದ್ರೆ ನೆಕ್ಸ್ಟ್ ನೀವು ಕ್ಲೈಮ್ ಮಾಡ್ಕೋಬಹುದು, ಏನೋ ವಿಡ್ರಾ ಆಗಿರ್ಬೋದು. ಆಮೇಲೆ ನಿಮ್ಮ ಒಂದು PF ಅಲ್ಲಿ ಏನೋ ಚೇಂಜಸ್ ಮಾಡ್ಕೋಬೇಕಂತಂದ್ರೆ ಮಾಡ್ಕೋಬಹುದು. ಇದು ಬಹಳಷ್ಟು ಇಂಪಾರ್ಟೆಂಟ್ ಅಪ್ಡೇಟ್. ಇದು PF ಹೋಲ್ಡರ್ಸ್ ಯಾರ್ಯಾರೆಲ್ಲ ಇದ್ದೀರಾ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.